ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್. ಇವತ್ತು ನಾವು ಥೈರಾಯ್ಡ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ. ಈ ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಥೈರಾಯ್ಡ್ ಗ್ರಂಥಿ ಏನಿದೆ ಅದೊಂದು T3 T4 ಹಾಗೆ ಕ್ಯಾಸಿಟೋನಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಮಾಡುವ ಒಂದು ಗ್ರಂಥಿಯಾಗಿದೆ. ಇದು ಬಟರ್ಫ್ಲೈ ಶೇಪ್ ಅಥವಾ ಚಿಟ್ಟೆ ಆಕಾರದಲ್ಲಿ ಗಂಟಲಿನ ಮುಂಭಾಗದಲ್ಲಿ ಇರುತ್ತೆ. ಥೈರಾಯ್ಡ್ ಹಾರ್ಮೋನ್ಸ್ ನಮ್ಮ ದೇಹದ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಇದು ಓವರಾಲ್ ಆಗಿ ಮೆಟಬಾಲಿಸಮ್ ಮೇಲೆ ಆಕ್ಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎನರ್ಜಿ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಮೇಲೆ ಕೆಲಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತೆ. ಫ್ಯಾಟ್ ಮೆಟಬಾಲಿಸಮ್ ಮೇಲೆ ಅಫೆಕ್ಟ್ ಮಾಡಿ ಇದು ಕೊಬ್ಬನ್ನು ಕರಗಿಸ್ಕೋದಕ್ಕೆ ಅಂದರೆ ಫ್ಯಾಟ್ ಬ್ರೇಕ್ ಡೌನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಪ್ರೋಟೀನ್ ಸಿಂಥಸಿಸ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ಗಳೇನಿದೆ ಹಾರ್ಟ್ ಮೇಲೆ ಪರಿಣಾಮ ಬೀರೋದ್ರಿಂದ ಅಂದರೆ ಹೃದಯದ ಮೇಲೆ ತನ್ನ ಪರಿಣಾಮ ಬೀಳೋದ್ರಿಂದ ಎದೆ ಬಡಿತವನ್ನು ಇದು ಸಮತೋಲನದಲ್ಲಿ ಇರಿಸ್ಕೊಳುತ್ತೆ. ಅಂದರೆ ಗರ್ಭಾವಸ್ಥೆಯಲ್ಲಿ ಶಿಶುವಿನ ಬೆಳವಣಿಗೆ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಬೇಬಿಯ ಬ್ರೈನ್ ಡೆವಲಪ್ಮೆಂಟಿಗೆ ಮತ್ತು ಓವರಾಲ್ ಡೆವಲಪ್ಮೆಂಟಿಗೆ ಥೈರಾಯ್ಡ್ ಹಾರ್ಮೋನ್ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಹಸಿವೆಯನ್ನು ನೋಡ್ಕೊಳುತ್ತೆ. ಹಾಗೆಯೇ ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆ ವೇಗದ ಮೇಲೆ ಇದು ಪರಿಣಾಮ ಬೀರುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಇದು ಸಹಾಯ ಮಾಡುತ್ತೆ. ಈ ಕೆಂಪು ರಕ್ತ ಕಣಗಳು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಆಕ್ಸಿಜನ್ ಅನ್ನು ತಗೊಂಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ತುಂಬ ಮುಖ್ಯವಾಗಿ ವಾತಾವರಣದ ಟೆಂಪರೇಚರ್ ಮೇಲೆ ನಮ್ಮ ದೇಹದ ಉಷ್ಣತೆಯನ್ನು ಈ ಥೈರಾಯ್ಡ್ ಹಾರ್ಮೋನ್ಗಳು ಕಾಪಾಡ್ಕೊಳ್ಳುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಅಥವಾ ಕಡಿಮೆ ಆದಾಗ ನಮ್ಮ ದೇಹದ ಕೆಲವೊಂದು ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ. ಇದನ್ನೇ ನಾವು ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಇವತ್ತು ನಾವಿಲ್ಲಿ ಹೈಪೋಥೈರಾಯ್ಡಿಸಮ್ ಬಗ್ಗೆ ಮಾತಾಡೋಣ. ಈ ಹೈಪೋಥೈರಾಯ್ಡಿಸಮ್ ಅಂತಂದರೆ ನಮ್ಮ ಥೈರಾಯ್ಡ್ ಗ್ರಂಥಿಯಿಂದ T3 T4 ಅನ್ನೋ ಥೈರಾಯ್ಡ್ ಹಾರ್ಮೋನ್ಸ್ಗಳ ಉತ್ಪತ್ತಿ ಕಡಿಮೆ ಆಗುತ್ತೆ ಅಥವಾ T3 T4ನ ಕಾರ್ಯ ಅಂದರೆ ಏನು ಕೆಲಸ ಮಾಡ್ತಾ ಇರುತ್ತಲ್ಲ ಈ ಹಾರ್ಮೋನ್ಗಳು ಆ ಕಾರ್ಯ ಕರೆಕ್ಟಾಗಿ ಸಾಗ್ತಾ ಇರೋದಿಲ್ಲ. ಇದಕ್ಕೆ ಕಾರಣಗಳು ನೋಡ್ಕೊತ ಹೋದರೆ ಮೊದಲನೇದಾಗಿ ನಮಗೆ ಕಾಣೋದು ಆಟೋ ಇಮ್ಯೂನ್ ಅಂದರೆ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರೋ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಏನಿದೆ ಅದು ನಮ್ಮ ಥೈರಾಯ್ಡ್ ಗ್ರಂಥಿ ಮೇಲೆ ಅಟ್ಯಾಕ್ ಮಾಡಿ ನಾಶ ಮಾಡ್ತಾ ಇರುತ್ತೆ. ಇದರಿಂದಾಗಿ T3 T4 ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ. ಮುಖ್ಯ ಕಾರಣ ಏನು ಅಂದರೆ ಅಯೋಡಿನ್ ಡಿಫಿಷಿಯನ್ಸಿ. ಈ ಥೈರಾಯ್ಡ್ ಗ್ರಂಥಿ T3 T4 ಅನ್ನೋ ಹಾರ್ಮೋನ್ ಉತ್ಪತ್ತಿ ಮಾಡೋದಕ್ಕೆ ಅಯೋಡಿನ್ ಅನ್ನೋದು ತುಂಬ ಮುಖ್ಯವಾಗಬೇಕಾಗುತ್ತೆ. ಯಾವಾಗ ಅಯೋಡಿನ್ ಅಂಶ ಕಡಿಮೆ ಆಗುತ್ತೋ ಆವಾಗ T3 T4 ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗೋದ್ರಿಂದ ಅದ್ರ ಕೆಲಸ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಈ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಬಾವು ಬರೋದು, ಊತ ಬರೋದು ಅಂದರೆ ಗಳಗಂಡ ಅಥವಾ ಗಾಯ್ಟರ್ ಅಂತ ಏನು ಹೇಳ್ತೀವೋ ಅದು ಕೂಡ ಆಗುತ್ತೆ. ಜೊತೆಗೆ ಕೆಲವೊಂದು ಮೆಡಿಸಿನ್ಸ್ ತಗೊಳೋದ್ರಿಂದ ಲಿಥಿಯಂ ಅಥವಾ ಅಮೆಡೋರನ್ ಜೊತೆಗೆ ಬೇರೆ ಬೇರೆ ಮೆಡಿಸಿನ್ ತಗೊಳೋದ್ರಿಂದ ನಮ್ಮ ದೇಹದಲ್ಲಿ T3 T4 ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಇದರಿಂದ ಹೈಪೋಥೈರಾಯ್ಡಿಸಮ್ ಉಂಟಾಗುತ್ತೆ. ಹಾಗೆಯೇ ಯಾವುದಾದ್ರೂ ಒಂದು ಕಾರಣದಿಂದಾಗಿ ಅಂದರೆ ಹೇಳಿದ ಹಾಗೆ ಗಾಯ್ಟರ್ ಅಥವಾ ಗಳಗಂಡ ರೋಗ ಜಾಸ್ತಿ ಆಗಿರೋದ್ರಿಂದ ತುಂಬ ಥೈರಾಯ್ಡ್ ಬಾವು ಬಂದಿದೆ, ನೊಡ್ಯೂಲ್ಸ್ ಅಂತ ಕರಿತೀವಿ, ಕಾರ್ಸಿನೋಮಾ ಅಂತ ಕರಿತೀವಿ. ಈ ಎಲ್ಲ ಕಾರಣದಿಂದ ಏನಾಗುತ್ತೆ ಕೆಲವೊಂದು ಸರ್ಜರಿ ಮಾಡಿ ಥೈರಾಯ್ಡ್ ಗ್ರಂಥಿಯನ್ನು ತೆಗೆದಿರ್ತೀವಿ. ಅಂಥ ಸಂದರ್ಭದಲ್ಲಿ ಕೂಡ ಹಾರ್ಮೋನ್ಗಳ ಲೆವೆಲ್ಸ್ ಕಡಿಮೆ ಆಗಿರುತ್ತೆ. ಇನ್ನು ರೇಡಿಯೋಥೆರಪಿ ಕೂಡ ಥೈರಾಯ್ಡ್ ಹಾರ್ಮೋನನ್ನು ಕಡಿಮೆ ಮಾಡುತ್ತೆ. ಇನ್ನು ಮುಖ್ಯವಾಗಿ ಪ್ರೆಗ್ನೆನ್ಸಿನಲ್ಲಿ ಯಾಕೆ ಪ್ರೆಗ್ನೆನ್ಸಿನಲ್ಲಿ ಹೈಪೋಥೈರಾಯ್ಡಿಸಮ್ ಉಂಟಾಗುತ್ತೆ ಅಥವಾ ಯಾಕೆ ಪ್ರೆಗ್ನೆನ್ಸಿನಲ್ಲಿ ಥೈರಾಯ್ಡ್ ಮಾತ್ರೆ ಕೊಡ್ತಾರೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂದರೆ ತಾಯಿ ತನ್ನ ದೇಹದ ಜೊತೆಗೆ ಮಗುವಿಗೂ ಕೂಡ ಥೈರಾಯ್ಡ್ ಹಾರ್ಮೋನನ್ನು ಉತ್ಪತ್ತಿ ಮಾಡಬೇಕಾಗಿರೋ ಸಂದರ್ಭ ಇರುತ್ತೆ. ಆದರೆ ಅದು ಕಡಿಮೆ ಆಗ್ತಾ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾವು ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನೊಂದು ಹೆರಿಗೆ ನಂತರದಲ್ಲಿ ಪೋಸ್ಟ್ ಪಾರ್ಟಮ್ ಥೈರಾಯ್ಡೈಟಿಸ್ ಅಂತೀವಿ. ಆ ಕಂಡೀಷನಲ್ಲೂ ಕೂಡ ಥೈರಾಯ್ಡ್ ಹಾರ್ಮೋನ್ ಸಂಖ್ಯೆ ಕಡಿಮೆ ಇರುತ್ತೆ. ಇನ್ನೊಂದು ಪಿಟ್ಯೂಟರಿ ಗ್ರಂಥಿಯ ಸಮಸ್ಯೆಗಳಿಂದ ಕೂಡ ಹೈಪೋಥೈರಾಯ್ಡಿಸಮ್ ಉಂಟಾಗುತ್ತೆ. ಇನ್ನು ಥೈರಾಯ್ಡ್ ಸಮಸ್ಯೆ ಬಂದಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದಾಗ ಮುಖ್ಯವಾಗಿ ವೀಕ್ನೆಸ್ ಆಗೋದು ಅಂದರೆ ಸುಸ್ತು. ಮೊದಲೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಇವಾಗ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಸುಸ್ತಾಗತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಹಸಿವೆನೇ ಆಗಲ್ಲ, ಊಟ ತಿಂಡಿ ಬೇಡ ಅನಿಸ್ತಾ ಇರುತ್ತೆ, ಊಟ ತಿಂಡಿ ಮಾಡೋಕ್ಕೆ ಮನಸ್ಸು ಬರಲ್ಲ ಅಂತಾರೆ. ಆದರೆ ತೂಕ ಮಾತ್ರ ಜಾಸ್ತಿ ಆಗ್ತಾನೇ ಇರುತ್ತೆ, ದಪ್ಪ ಆಗ್ತಾ ಇರ್ತಾರೆ. ಜೊತೆಗೆ ಮುಖ ಎಲ್ಲ ಊದ್ಕೊಂಡಂಗಿರುತ್ತೆ, ಊತ ಬಂದಂಗೆ ಅನಿಸ್ತಾ ಇರುತ್ತೆ. ಹಾಗೇನೆ ತುಂಬ ಮುಖ್ಯವಾಗಿ ತುಂಬ ಚಳಿ ಆಗ್ತಾ ಇರುತ್ತೆ. ಆಮೇಲೆ ಎಲ್ಲರೂ ಶೆಕೆ ಆಗ್ತಿದೆ ಅಂತ ಫ್ಯಾನ್ ಹಾಕೊಂತಿರ್ತಾರೆ, ಅದೇ ಇವ್ರು ಚಳಿ ಚಳಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಎದೆ ಬಡಿತ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಇದು ಮೆಮೊರಿ ಪವರ್ ಮೇಲೆ ಕೂಡ ಎಫೆಕ್ಟ್ ಮಾಡುತ್ತೆ. ಅಂದರೆ ಎಲ್ಲವನ್ನು ಇಟ್ಟಲ್ಲೇ ನಾವು ಮರಿತಾ ಇದ್ದೀವಿ, ತುಂಬ ಮರು ಬರ್ತಾ ಇದೆ ಅಂತ ಅನ್ಕೊತಾರೆ. ಹಾಗೇನೆ ಯಾವುದಕ್ಕೂ ಉತ್ಸಾಹನೇ ಇರಲ್ಲ.
ಯಾವಾಗಲೂ ಬೇಜಾರಾಗ್ತಾ ಇದೆ, ಬೇಸರ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಹಾಗೇನೆ ಚರ್ಮ ಎಲ್ಲ ಡ್ರೈ ಅನಿಸ್ತಾ ಇದೆ, ಒಣಗಿರೋ ಥರ ಅನಿಸ್ತಾ ಇದೆ, ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋ ಕಂಪ್ಲೇಂಟ್ ಮಾಡ್ತಾರೆ. ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಂದರೆ ತಿಂಗಳ ಮೆನ್ಸ್ಟ್ರಲ್ ಸೈಕಲ್ಸ್ ಇರೆಗ್ಯುಲರ್ ಆಗ್ತಾ ಇರುತ್ತೆ. ಬ್ಲೀಡಿಂಗ್ ಕೂಡ ತುಂಬ ಜಾಸ್ತಿ ಆಗುತ್ತೆ, ರಕ್ತಸ್ರಾವ ಜಾಸ್ತಿಯಾಗಿ ಹೋಗ್ತಾ ಇರುತ್ತೆ. ಹಾಗೆಯೇ ಈ ಹೈಪೋಥೈರಾಯ್ಡಿಸಮ್ ಏನಿದೆ ಮಕ್ಕಳಾಗದೇ ಇರೋದಕ್ಕೆ ಅಂದರೆ ಇನ್ಫರ್ಟಿಲಿಟಿ, ಬಂಜೆತನದ ಒಂದು ಕಾರಣ ಕೂಡ ಆಗಿರುತ್ತೆ. ಮಕ್ಕಳಲ್ಲಿ ಓವರಾಲ್ ಗ್ರೋತ್ ಜೊತೆಗೆ ಫಿಸಿಕಲ್ ಗ್ರೋತ್ ಅಂದರೆ ಎತ್ತರದ ಬೆಳವಣಿಗೆ ಕೂಡ ಕಡಿಮೆ ಇರುತ್ತೆ. ಹಾಗೆಯೇ ಮೆಮೊರಿ ಪವರ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಇದೆಲ್ಲದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿ ಕೆಲವರು ಗಮನಿಸಲ್ಲ, ಕೆಲವರು ಗಮನಿಸ್ತಾರೆ. ಏನಪ್ಪಾ ಅಂದರೆ ಈ ಥೈರಾಯ್ಡ್ ತೊಂದರೆ ಇರೋರು ಅಂದರೆ ಹೈಪೋಥೈರಾಯ್ಡಿಸಮ್ ಇರೋರು ಧ್ವನಿಯಲ್ಲಿ ಬದಲಾವಣೆ ಇರುತ್ತೆ. ಅಂದರೆ ಸ್ವಲ್ಪ ಗೊರ ಶಬ್ದ ಬಂದ ಹಾಗಾಗೋದು, ಗಡಿಸ್ತನ ಅಂತ ಅನಿಸ್ತಾ ಇರುತ್ತೆ. ಇನ್ನು ಕೆಲವರಲ್ಲಿ ಬಾವು ಬಂದಿದೆ, ಏನೋ ನೋವು ಬಂದಂಗೆ ಆಗ್ತಾ ಇದೆ, ಗಂಟ್ಲಿನಲ್ಲಿ ನೋವಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ಊಟ ತಿಂಡಿ ಮಾಡಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಇಲ್ಲಿ ಸಿಕ್ಕಾಕೊಂಡು ಅನಿಸ್ತಾ ಇದೆ, ನುಂಗ್ಬೇಕಾದ್ರೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆಯೇ ಇನ್ನು ಕೆಲವರಲ್ಲಿ ಈ ಎಂಜಲು ಅಥವಾ ಸಲೈವ ಏನಿದೆ ನುಂಗೋಕ್ಕಾಗದೇ ಇರೋದ್ರಿಂದ ಪದೇ ಪದೇ ಕೆಮ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೂ ಕೆಮ್ಮು ಬಂದಂಗೆ ಆಗ್ತಾ ಇದೆ, ಏನೋ ಸಿಕ್ಕಾಕೊಂಡಂಗೆ ಅನಿಸ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇದೆಲ್ಲ ಹೈಪೋಥೈರಾಯ್ಡಿಸಮ್ನ ಲಕ್ಷಣಗಳು. ಈ ಹೈಪೋಥೈರಾಯ್ಡಿಸಮ್ ಹೇಗೆ ಕಂಡುಕೊಳ್ಳಬೇಕು, ಯಾವ ಬ್ಲಡ್ ಟೆಸ್ಟ್ ಮಾಡಬೇಕು, ಯಾವ ಟ್ರೀಟ್ಮೆಂಟ್ ತೊಗೊಬೇಕು, ಹೇಗೆ ತೊಗೊಬೇಕು, ಊಟ ತಿಂಡಿಯಲ್ಲಿ ಯಾವ ಬದಲಾವಣೆ ಮಾಡ್ಕೊಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಧನ್ಯವಾದಗಳು.